ಇವತ್ತಿನ ನನ್ನ ವಿಡಿಯೋ ಎರಡು ಥರ ಜ್ಯೂಸು. ಒಂದು ನೋಡಿ, ಶುಗರ್ ಇಲ್ಲದವರಿಗೆ, ಡಯಾಬಿಟಿಕ್ ಇಲ್ಲದವರಿಗೆ, ಇನ್ನೊಂದು ಡಯಾಬಿಟಿಕ್ ಇರುವವರಿಗೆ. ಈ ಡಯಾಬಿಟಿಕ್ ಇರೋರು ಕೆಲವು ಫ್ರೂಟ್ಸ್ಗಳನ್ನು ಮಾತ್ರ ತಿನ್ಬೋದು. ಅದು ಒಂದು ಇಷ್ಟು ಅಂತ ಲೆಕ್ಕ ಇದೆ. ಆದರೆ ಜ್ಯೂಸ್ ಕುಡಿಬಾರ್ದು ಅಂತ ಹೇಳ್ತಾರೆ. ಯಾಕೆಂದರೆ ಡಯಾಬಿಟಿಕ್ ಅವರು ಜ್ಯೂಸ್ ಕುಡಿಬಾರ್ದು ಅಂತ ಹೇಳೋದು ಅದಕ್ಕೆ ಸಕ್ಕರೆ ಹಾಕೋದ್ರಿಂದ. ಸಕ್ಕರೆ ಹಾಕದೆ ಜ್ಯೂಸ್ ಮಾಡಿ ಅವರು ಕುಡಿಬೋದು. ಆದರೆ ಅದಕ್ಕೆ ಯಾವ ಫ್ರೂಟ್ ಹಾಕಬೇಕು, ಯಾವ ಫ್ರೂಟ್ ಹಾಕಬಾರ್ದು ಅಂತ ಅದು ಗೊತ್ತಿರಬೇಕು. ಹಾಗಾಗಿ ನೋಡಿ, ಮಾವಿನ ಹಣ್ಣು, ಹಲಸಿನ ಹಣ್ಣು ಮತ್ತು ಬಾಳೆಹಣ್ಣು, ಸಪೋಟ, ಇದೆಲ್ಲ ಶುಗರ್ ಅವರು ಡಯಾಬಿಟಿಕ್ ಪೇಷಂಟ್ ಪೂರ್ತಿಯಾಗಿ ಅವಾಯ್ಡ್ ಮಾಡಬೇಕು. ಮತ್ತು ಈ ಆರೆಂಜು, ಮುಸಂಬಿ, ಡ್ರ್ಯಾಗನ್ ಫ್ರೂಟು, ಪೈನಾಪಲ್ ಹಾಗಂತ ಇಷ್ಟಿಷ್ಟು ತಿನ್ನೋ ಹಾಗಿಲ್ಲ. ಒಂದು ಕಪ್ಪೆಲ್ಲ ಸೇರಿಸಿ ಒಂದು ಕಪ್ಪು ತಿನ್ಬೋದು. ಅದು ಊಟಕ್ಕೆ ಮೊದಲು, ಊಟದ ನಂತರ ಅಲ್ಲ. ಹಾಗೆ ಇವತ್ತು ನಾನು ಎರಡು ಥರ ಜ್ಯೂಸ್ ಮಾಡ್ತೀನಿ. ಅದು ಹೇಗೆ ಮಾಡ್ತೀನಿ ಸಿಂಪಲಾಗಿ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಹಾಗೆ ಬನ್ನಿ ನೋಡಿ ಬರುವ. ಹಾಯ್, ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಎ ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಇವತ್ತು ನೋಡಿ, ಇವತ್ತಿನ ರೆಸಿಪಿ ನಮ್ಮ ಜ್ಯೂಸ್, ಫ್ರೂಟ್ ಜ್ಯೂಸು. ಎರಡು ಕೂಡ ಫ್ರೂಟ್ ಜ್ಯೂಸೇ. ಇದು ಯಾರು ಹೇಗೆ ಯಾವಾಗ ಕುಡಿಬೋದು ಅಂತ ಕೂಡ ನಾನು ಎಲ್ಲವನ್ನು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಇದು ಬಂದು ಮ್ಯಾಂಗೋ ಜ್ಯೂಸ್, ಇದು ಮಿಕ್ಸಡ್ ಫ್ರೂಟ್ ಜ್ಯೂಸ್. ಅದನ್ನು ಎಲ್ಲ 5 ನಿಮಿಷದಲ್ಲಿ ನಾವು ಮಾಡಿ ತೆಗಿಬೋದಲ್ವ, ಕ್ವಿಕ್ಕಾಗಿ ಹೇಗೆ ಮಾಡ್ಬೋದು. ಮತ್ತು ಯಾರು ಕುಡಿಬಾರ್ದು, ಯಾವ ಜ್ಯೂಸು ಕುಡಿಬಾರ್ದು, ಯಾರು ಯಾವ ಜ್ಯೂಸನ್ನು ಕುಡಿಬೇಕು ಅಂತೆಲ್ಲ ಹೇಳ್ತೇನೆ ನಾನು. ಹಾಗೆ ನಮ್ಮ ವಿಡಿಯೋ ನೋಡ್ಕೊಂಡು ಬರೋಣ. ಈಗ ಡಯಾಬಿಟಿಕ್ ಪೇಷಂಟ್ ಅವರು ಜ್ಯೂಸ್ ಕುಡಿಬಾರ್ದು ಅಂತ ಹೇಳೋ ಮುಖ್ಯ ಉದ್ದೇಶ ಸಕ್ಕರೆ ಹಾಕೋದ್ರಿಂದ. ಮತ್ತು ಫ್ರೂಟ್ಸ್ ತಿನ್ನಬೇಕು ಅಂತ ಹೇಳೋದು ಅವರಿಗೆ ಫೈಬರ್ ಕಂಟೆಂಟ್ ಇದ್ದರೆ ಬಹಳ ಒಳ್ಳೆಯದು ಜೀರ್ಣಕ್ರಿಯೆಗೆಲ್ಲ. ಈಗ ಇದನ್ನು ಜ್ಯೂಸ್ ಮಾಡಿ ಒಂದು ಮೀಡಿಯಮ್ ಗ್ಲಾಸಲ್ಲಿ 1 ಗ್ಲಾಸ್ ಕುಡಿಬೋದು, ತುಂಬ ಕುಡಿಲಿಕ್ಕೆ ಹೋಗಬಾರ್ದು. ಇಲ್ಲಿ ನೋಡಿ, ಡ್ರ್ಯಾಗನ್ ಫ್ರೂಟು, ಸೌತೆಕಾಯಿ, ಆಮೇಲೆ ಲಿಚ್ಚಿ, ಮ್ಯಾಂಗೋಸ್ಟೀನ್, ಅದು ಆರೆಂಜ್, ದಾಳಿಂಬೆ, ಮುಸಂಬಿ, ಆ್ಯಪಲ್, ಇದರದ್ದೆಲ್ಲ ಜ್ಯೂಸ್ ಮಾಡಿ ಕುಡಿಬೋದು. ಪಚ್ಚೆಬಾಳೆ, ಏಲಕ್ಕಿ ಬಾಳೆ, ಸಪೋಟ, ಆಮೇಲೆ ಏನು ಹೇಳೋದು, ವಾಟರ್ಮೆಲನ್ ತಿನ್ಬೋದು, ಒಂದು ಲೆಕ್ಕ ಇದೆ ಅದಕ್ಕೆ. ಮಾವಿನ ಹಣ್ಣು, ಹಲಸಿನ ಹಣ್ಣು, ಹೀಗೆ ಹಲವು ಫ್ರೂಟ್ಸ್ಗಳನ್ನು ಅವರು ತಿನ್ನದಿರೋದೇ ಒಳ್ಳೆಯದು. ವರ್ಷಕ್ಕೆ ಸೀಸನ್ ಬಂದಾಗ ಸ್ವಲ್ಪ ಒಂದು ಚಿಕ್ಕ ಪ್ಲೇಟಲ್ಲಿ ಒಂದು ಅರ್ಧ ಪ್ಲೇಟ್ ಅಥವಾ ಚಿಕ್ಕ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಸೆಗೆ ತಿನ್ಬೋದು. ಬಿಟ್ಟರೆ ಜಾಸ್ತಿ ತಿಂದರೆ ಆಮೇಲೆ ಗೊತ್ತಾಗೋದು, ಅದರ ಎಫೆಕ್ಟೆಲ್ಲ ಗೊತ್ತಾಗೋದು ನಮ್ಮ ಕೆಲವು ಆರ್ಗನ್ಸ್ ಎಲ್ಲ ಫೈಲ್ ಆದಮೇಲೆ. ಅದು ಫೇಲ್ಯೂರ್ ಆಗೋ ತನಕ ನಮ್ಗೆ ಗೊತ್ತಾಗೋದು ಇಲ್ಲ. ಹಾಗಾಗಿ ಒಳ್ಳೆ ಅವಾಯ್ಡ್ ಮಾಡೋದು ಒಳ್ಳೆಯದು. ಇದರಲ್ಲಿ ಎಲ್ಲ ಫ್ರೂಟ್ಸ್ ಒಂದೇ ದಿನ ತಿನ್ನಬಾರ್ದು. ನೋಡಿ, ಒಂದಿನ ಇದು ತಿಂದರೆ, ಡ್ರ್ಯಾಗನ್ ಫ್ರೂಟ್ ಒಂದು ಅರ್ಧ ಭಾಗ ತಿಂದರೆ, ಮುಸಂಬಿದ ಅರ್ಧ ಭಾಗ ತಿನ್ಬೋದು ಇನ್ನೊಂದು ದಿನ, ಆ್ಯಪಲ್ದು ಅರ್ಧ ಭಾಗ ಇನ್ನೊಂದು ದಿನ, ದಾಳಿಂಬೆಯದು ಅರ್ಧ ಭಾಗ ಇನ್ನೊಂದು ದಿನ, ಒಂದಿನ ಬರೀ ಇದೊಂದೇ ತಿನ್ಬೋದು. ಹಾಗೆ ಡಯಟ್ ಮಾಡೋದು ಹಾಗೆ. ಅದೇ ರೀತಿಯಲ್ಲಿ ಈಗ ನಾನು ಹೇಳ್ತೇನೆ, ಶುಗರ್ ಇರುವವರಿಗೆ ನೋಡಿ, ಶುಗರ್ ಇರುವವರಿಗೆ ಇದು, ಶುಗರ್ ಇಲ್ಲದವರಿಗೆ, ತುಂಬ ಪುಣ್ಯ ಮಾಡಿದವರಿಗೆ ಇದನ್ನೆಲ್ಲವನ್ನು ತಿನ್ಬೋದು. ಅದರ ಜೊತೆಗೆ ಹಲಸಿನ ಹಣ್ಣು, ಮಾವಿನ ಹಣ್ಣು, ಮಾವಿನ ಜ್ಯೂಸು. ಆದರೂ ಸಕ್ಕರೆ ಅವಾಯ್ಡ್ ಮಾಡೋದು, ಪೂರ್ತಿ ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ ನನ್ನ ಒಂದು ಭಾವನೆ. ಸಕ್ಕರೆ ನಮಗೆ ಯಾವ ಕಾಯಿಲೆ ಇದ್ದವರಿಗೂ ಕಾಯಿಲೆ ಇಲ್ಲದವರಿಗೂ ಸಕ್ಕರೆ ಅನ್ನೋದು ಒಳ್ಳೆಯದಲ್ಲ. ಅದಕ್ಕಿಂತ ಒಳ್ಳೆ ಆರ್ಗ್ಯಾನಿಕ್ ಬೆಲ್ಲವನ್ನು ಬೇಕಂದರೆ ಯೂಸ್ ಮಾಡ್ಬೋದು. ಡಯಾಬಿಟಿಕ್ ಇಲ್ಲದವರಿಗೆ ಇದರದ್ದೊಂದು ಜ್ಯೂಸ್ ಮಾಡುವ. ಹಾಗೆ ನಾನಿವಾಗ 2 ಟೈಪ್ ಜ್ಯೂಸ್ ಮಾಡಿಕೊಂಡು ಬರ್ತೇನೆ. ಈಗ ಈ ಜ್ಯೂಸ್ ಬಂದು ಶುಗರ್ ಇರುವವರಿಗೆ, ಡಯಾಬಿಟಿಕ್ ಪೇಷಂಟಿಗೆ. ಈ ಜ್ಯೂಸ್ ಎರಡು ಕೂಡ ಶುಗರ್ ಇಲ್ಲದವರಿಗೆ. ಈಗ ನನ್ನ ಹತ್ರ ಯಾರಾದರೂ ಶುಗರ್ ಇದೆಯಾ ಕೇಳಿದರೆ ಇದೆ, ಶುಗರ್ ಇಲ್ವಾ ಕೇಳಿದರೆ ಇಲ್ಲ. ಯಾಕೆಂದರೆ ನನ್ನ ಶುಗರ್ ನಾರ್ಮಲಿಯಾಗಿ ಯಾವಾಗಲೂ 150, 160 ಇರುತ್ತೆ. ನಮ್ಮ ಮನೇಲೇ ಚೆಕ್ ಮಾಡ್ತೀನಿ. ನನಗೆ ಈ ಥರ ಮಾವಿನ ಹಣ್ಣು, ಹಲಸಿನ ಹಣ್ಣು ಕಂಡ್ರೆ ಬಹಳ ಇಷ್ಟ. ಅಥವಾ ಬೆಲ್ಲದ ತಿಂಡಿ ಅದೆಲ್ಲ ತಿಂದರೆ ನನಗೆ 170, 180, 200 ಎಲ್ಲ ಜಂಪ್ ಆಗುತ್ತೆ ಅಷ್ಟೇ. ಅಲ್ಲಿ ಲಿಮಿಟ್ ಆಗಿರುತ್ತೆ. ನಾನು ಒಂದು ಸಲ ಆಹಾರ ತಿನ್ನುವಾಗೆಲ್ಲ ಸ್ವಲ್ಪನೇ ಈಗ ಕಟ್ ಮಾಡಿ ತಿನ್ನೋದ್ರಿಂದ ನನ್ನ ಶುಗರ್ ಲೆವೆಲ್ ಆಲ್ಮೋಸ್ಟ್ ಕರೆಕ್ಟಾಗಿರುತ್ತೆ. ನಾನು 2 ಡೇಸ್ಗೊಂದು ಸಲ ಮನೆಯಲ್ಲೇ ಚೆಕ್ ಮಾಡ್ತೇನೆ. ಶುಗರ್ ಖಂಡಿತವಾಗಿ ಕಾಯಿಲೆ ಅಲ್ಲ, ಶುಗರ್ ಒಂದು ಕಂಡೀಷನ್.
ಅದರ ಕಂಟ್ರೋಲ್ ನಮ್ಮ ಕೈಯಲ್ಲಿದೆ. ಹೇಗೆ ಬೇಕಂದರೆ ಇಡ್ಬೋದು. ನಮಗೆ ತಿನ್ನಬೇಕಂದ್ರೆ ಶುಗರ್ ಜಾಸ್ತಿ ಆಗುತ್ತೆ, ತಿನ್ನೋದು ಬೇಡ ಅಂದರೆ ಲಿಮಿಟ್ಟಾಗಿ ಎಲ್ಲ ನೋಡಿ ನೋಡಿ ತಿನ್ನಬೇಕಂದ್ರೆ ಶುಗರ್ ಇರೋದಿಲ್ಲ. ಪುಟ್ಟ ಮಕ್ಕಳಿಗೂ, ಹುಟ್ಟಿದ ಮಕ್ಕಳಿಗೂ ಇವಾಗ ಶುಗರ್ ಬರುತ್ತೆ. ಅದು ಮಕ್ಕಳಿಗೆ ಏನು ಮಾಡಲಿಕ್ಕಾಗಲ್ಲ, ಅದನ್ನು ದೊಡ್ಡವರು ಹಿರಿಯರು ನಿಂತಿರಬೇಕು. ಆದರೆ ಒಂದಷ್ಟು ಒಂದು 30-40 ವಯಸ್ಸಾದಮೇಲೆ ಬಂತು ಅಂದರೆ ಅದರ ಕಂಟ್ರೋಲು ಪೂರ್ತಿ ನಮ್ಮ ಕೈಯಲ್ಲಿರೋದು. ಹಾಗಾಗಿ ಶುಗರ್ BP ಎರಡೂ ಕೂಡ ಕಾಯಿಲೆ ಪಟ್ಟಿಯಿಂದ ಯಾವಾಗಲೇ ತೆಗೆದಿದ್ದಾರೆ. ಈ ಮೆಡಿಕಲ್ ವಿಭಾಗ ಇದೆ ಅಲ್ವಾ, ಎಷ್ಟೋ ವರ್ಷಕ್ಕಿಂದನೇ ಅದನ್ನು ಕಾಯಿಲೆಗೆ ಸೇರಿಸಿಲ್ಲ. ಅದರಿಂದ ಕಾಯಿಲೆ ಬರ್ಬೋದು. ಅದನ್ನು ಬೆಳೆಸ್ತಾ ಹೋದಾಗೆ ಅದನ್ನು 100 ಕಾಯಿಲೆ ಬರ್ಬೋದು. ಕಿಡ್ನಿ ಕಾಯಿಲೆ ಬರ್ಬೋದು, ನರದ್ದು ಬರ್ಬೋದು, ಕಣ್ಣು, ತಲೆ ಕೂದಲೆಲ್ಲ ಸಮಸ್ಯೆ ಅದರಿಂದ ಬರ್ಬೋದು ಕಂಟ್ರೋಲ್ ಇಟ್ಟಿಲ್ಲ ಅಂದರೆ. ಈಗ ನಾನು ಜ್ಯೂಸ್ ಮಾಡಿ ತರ್ತೇನೆ, ಆಯಿತಾ. ಇದು ಮ್ಯಾಂಗೋ ಜ್ಯೂಸು. ಇದಕ್ಕೆ ಈಗ ನಾನು ಸ್ವಲ್ಪವೇ ಶುಗರು, ಸ್ವಲ್ಪವೇ ಹಾಲು ಹಾಕಿದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ಸಬ್ಜಿ ಸೀಡ್ಸ್ ಹಾಕೋಣ. ನೀವು ಅದೇನು ಹೇಳ್ತೀರೋ ನನಗೆ ಗೊತ್ತಿಲ್ಲ, ನಾವು ಸಬ್ಜಿ ಸೀಡ್ಸ್ ಅಂತ ಹೇಳೋದು. ಥರ ಇದನ್ನು ಮಿಕ್ಸ್ ಮಾಡಿ. ಇದು ಎಲ್ಲರಿಗೂ ಒಳ್ಳೆಯದು, ಯಾವುದೇ ಕಾಯಿಲೆ ಇರುವವರಿಗೂ ಒಳ್ಳೆಯದು, ಕಾಯಿಲೆ ಇಲ್ಲದವರಿಗೂ ಒಳ್ಳೆಯದು. ನೋಡಿ, ಹಾಗೆ ಸ್ವಲ್ಪ ನಮ್ಮ ಕ್ಯಾಶ್ನಟ್ನ ಉದುರಿಸೋಣ. ಹಾಗೆ ನಮ್ಮದು ಶುಗರ್ ಪೇಷಂಟ್ಗೆ ಇರುವ ಜ್ಯೂಸ್ ಕೂಡ ರೆಡಿಯಾಗಿದೆ. ಹಾಗಂತ ಇಷ್ಟು ಕುಡಿಲಿಕ್ಕೆ ಹೋಗಬೇಡಿ, ಇದರ ಅರ್ಧ ಕುಡಿದರೆ ಸಾಕು. ಇಲ್ಲಿ ಕೂಡ ನಾವು ಸಬ್ಜಾ ಸೇರಿಸೋಣ. ಈಗ ಗೋಡಂಬಿ ಬೀಜ, ಇದೊಂದು ಸ್ಪೆಷಲ್ ಟೇಸ್ಟ್ ಅಲ್ವಾ ಗೋಡಂಬಿ ಅಂದರೆ. ಈಗ ನಮ್ಮ ಜ್ಯೂಸ್ ರೆಡಿ ಆಯಿತು. ಶುಗರ್ ಅವರಿಗೂ ಶುಗರ್ ಇಲ್ಲದವರಿಗೂ ಇಬ್ಬರು ಒಂದನ್ನೇ ಕುಡಿಲಿಕ್ಕೆ ಪುಣ್ಯ ಮಾಡಿದವರು ಅಂದರೆ ಶುಗರ್ ಇಲ್ಲದವರು. ಇದನ್ನು ಸ್ವಲ್ಪ ಕುಡಿಬೋದು, ಏನಿಲ್ಲ. ಒಂದು ಚಿಕ್ಕ ಲೋಟಲ್ಲಿ 1/4 ಲೋಟ. ಯಾಕಂದರೆ ಜ್ಯೂಸ್ ಮಾಡಿ ಕುಡಿಬಾರ್ದು ಅಂತ ಪದೇ ಡಾಕ್ಟರ್ಸ್ ಕೂಡ ಹೇಳ್ತಾ ಇರ್ತಾರೆ. ಇವತ್ತಿನ ವಿಡಿಯೋ ನಮ್ಮದು ಇದಾಗಿತ್ತು, ನಮ್ಮ ಟಿಪ್ಸು ಕೂಡ ಇದಾಗಿತ್ತು. ಮತ್ತಷ್ಟು ಒಳ್ಳೊಳ್ಳೆ ಜ್ಯೂಸೊಂದಿಗೂ ಅಡುಗೆಯೊಂದಿಗೂ ಎಲ್ಲ ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ನಿಮ್ಮದೆಲ್ಲ ಪ್ರೀತಿ, ಸಪೋರ್ಟ್, ಪ್ರೋತ್ಸಾಹ ಎಲ್ಲವೂ ಇರಲಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನಷ್ಟು ನನಗೆ ಪ್ರೋತ್ಸಾಹ ಕೊಡಿ. ತಪ್ಪಿದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ, ಕಮೆಂಟ್ ಕೂಡ ಮಾಡಿ. ಎಲ್ರಿಗೂ ಟಾಟಾ, ಬಾಯ್, ಸಿ ಯು.